ಎಲ್ಲರಿಗೂ ಸ್ವಾಗತ. ಹಲೋ, ಇದು ಬಂದು ಎಲೆಕ್ಟ್ರಿಕ್ ಕೆಟಲ್ಲು, ವಿಪ್ರೋ ಕಂಪ್ನಿದು. ತುಂಬಾ ಚೆನ್ನಾಗಿದೆ. ಇದು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಇದು ನಮಗೆ ಬಂದು ಗಿಫ್ಟಾಗಿ ಬಂದಿದೆ, ಹಾಗಾಗಿ ಚೆಕ್ ಮಾಡ್ತಾ ಇದ್ವಿ. ತುಂಬಾ ಚೆನ್ನಾಗಿದೆ. ಸುಮಾರು ಜನ ಕೆಟಲ್ ಯೂಸ್ ಮಾಡ್ತಿರೋರು ಹೇಳಿದರು ಕೆಟಲ್ ತಗೋ ಅಂತ. ನಾನು ತೊಗೊಂಡಿರಲಿಲ್ಲ. ಫ್ಲಾಸ್ಕಲ್ಲೇ ನಾನು ಜಾಸ್ತಿ ಬಿಸಿನೀರು ಹಾಕಿಡ್ತಾ ಇದ್ದೆ. ಬಟ್ ಇದು ಗಿಫ್ಟ್ ಬಂದಿದೆ ಅಲ್ಲ, ಗಿಫ್ಟ್ ಅಂತಂದರೆ ಏನೋ ಎಲ್ಲರಿಗೂ ಖುಷಿ ಆಗುತ್ತೆ. ಹಾಗಾಗಿ ನನಗೂ ತುಂಬಾ ಖುಷಿ ಆಯಿತು. ಇದು ಯೂಸ್ ಮಾಡಿದರೆ ತುಂಬ ಈಸಿ ಅಂತೆ ನೀರು ಕಾಸೋಕ್ಕೆಲ್ಲ. ಅಡುಗೆ ಮಾಡ್ಬೇಕಾದ್ರೆ ತುಂಬ ಜನ ಮನೆಗೆ ಇದನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ನನಗೂ ಖುಷಿನೇ ಇದನ್ನು ಯೂಸ್ ಮಾಡೋಕ್ಕೆ. ನೋಡೋಣ, ಅದು ರಿವ್ಯೂ ನಾನೆಲ್ಲ ಆಮೇಲೆ ಹೇಳ್ತೀನಿ ನಿಮಗೆ. ನಮ್ಮ ಫ್ಯಾಮಿಲಿಗೆ ಒಂದು ಒಳ್ಳೆ ಜನ ಆ್ಯಡ್ ಮಾಡ್ದಂಗೆ ಆಯ್ತು. ಈಗ ಇವತ್ತು ಮಕ್ಕಳೆಲ್ಲ ಮನೆಗಿದ್ರಲ್ಲ, ಸೊಪ್ಪಿನ ಸಾರು ಮಾಡೋಣ ಅಂತೇಳ್ಬಿಟ್ಟು, ಮುದ್ಪಲ್ಯ ಅಂತಾರಲ್ಲ ಅದು ಮಾಡೋಣ ಅಂತೇಳ್ಬಿಟ್ಟು ನಾನು ಸೊಪ್ಪನ್ನೆಲ್ಲ ಬಿಡಿಸ್ತಾ ಕೂತಿದ್ದೆ. ನನ್ನ ಮಗನೂ ಅದಕ್ಕೆ ಹೆಲ್ಪ್ ಮಾಡ್ತಾಯಿದ್ದ, ಚಿಕ್ಕವನು. ದೊಡ್ಡವನು ಹೆಲ್ಪ್ ಮಾಡ್ತಾನೆ, ಹಾಗೇನಿಲ್ಲ. ಅವನಿಗೂ ತುಂಬಾ ಇಂಟ್ರೆಸ್ಟು ನನಗೇನಾದರೂ ಹೆಲ್ಪ್ ಮಾಡಬೇಕು ಅಂದರೆ. ಹಾಗಾಗಿ ಇದು ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ತುಪ್ಪದಲ್ಲಿ ಒಗ್ಗರಣೆ ಹಾಕ್ಕೊಂಡು ಒಂದೊಂದು ಫ್ರೈ ಮಾಡಿಕೊಂಡು ಮತ್ತು ಹಸಿಮೆಣಸು ಅಲ್ಲಿ ಹುರ್ಕೊಳ್ತಾ ಇದ್ದೀನಿ. ಸೊಪ್ಪು ತುಪ್ಪದಲ್ಲಿ ಹುರಿದಷ್ಟು ಒಳ್ಳೆ ಪರಿಮಳ ಕೊಡುತ್ತೆ, ಹಾಗೆಯೇ ತುಂಬ ರುಚಿನೂ ಬರುತ್ತೆ. ನೀರಲ್ಲಿ ಬೇಯಿಸ್ಕೊಂಡ್ರೆ ಅಷ್ಟು ಟೇಸ್ಟ್ ಬರಲ್ಲ. ಹಾಗಾಗಿ ನಾನು ತುಪ್ಪದಲ್ಲೇ ಸೊಪ್ಪನ್ನು ಹುರ್ಕೊಂಡೆ. ಹಾಗೆ ಶುಂಠಿನೂ ತುರ್ಕೊಂಡೆ. ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕೋರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸಿಯಲ್ಲಿ ಹಾಕೊಂಡ್ಬಿಡ್ತಾರೆ. ನಾನು ಬೆಳ್ಳುಳ್ಳಿ ಯೂಸ್ ಮಾಡಲ್ಲ, ಕಮ್ಮಿ ಮಾಡಲ್ಲ ಅಂತಲ್ಲ, ಕಮ್ಮಿ, ಅತಿ ಕಮ್ಮಿ. ಹಾಗಾಗಿ ನಾನು ಶುಂಠಿನ ತುರ್ಕೊಂಡಿದ್ದೀನಿ. ತುರ್ಕೊಂಡು ಹಾಕ್ತಾಯಿದ್ದೀನಿ ಈ ಒಂದು ಮುದ್ಪಲ್ಯಕ್ಕೆ. ನೀವು ಬೇಕು ಅಂತಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಹಾಕ್ಬೋದು. ಯಾಕೆಂದರೆ ಸುಮಾರು ಜನ ಸೊಪ್ಪಿನ ಸಾಂಬಾರಿಗೆಲ್ಲ ಜಾಸ್ತಿ ಹಾಕ್ತಾರೆ ಬೆಳ್ಳುಳ್ಳಿನ. ಬೇಕಾದ್ರೆ ಹಾಕ್ಕೋಬೋದು. ಹಾಗೆಯೇ ಅರಿಶಿನ, ಬೆಲ್ಲ ಮತ್ತು ಸಾಂಬಾರು ಪುಡಿ ಮತ್ತು ಕೊತ್ತಂಬರಿ ಕಾಳು ಪುಡಿನೂ ಹಾಕಿದ್ದೀನಿ. ಕೊತ್ತಂಬರಿ ಕಾಳು ಪುಡಿ ಸಪ್ರೇಟಾಗಿ ಹಾಕಿದರೆ ಒಂಥರ ಘಮನ ಕೊಡುತ್ತೆ, ಮಸಾಲೆ ಸ್ವಲ್ಪ ಜಾಸ್ತಿನೂ ಆಗುತ್ತೆ. ಹಾಗಾಗಿ ಆಮೇಲೆ ಬೇಯಿಸಿಟ್ಟಿರುವಂತಹ ಬೇಳೆ ಮತ್ತು ಟೊಮೆಟೊನ ತಿಳಿ ನೀರು ತೆಕ್ಕೊಂಡು ಬೇಳೆ ಇರುತ್ತಲ್ವ ಅದನ್ನು ಹಾಕ್ತಾಯಿದ್ದೀನಿ. ಮುದ್ಪಲ್ಯಕ್ಕೆ ಗಟ್ಟಿ ಬೇಳೆನೇ ಹಾಕಬೇಕು. ಇದು ಆಂಧ್ರ ಕಡೆಗೆ ಪಪ್ಪು ಅಂತಲೂ ಕರೀತಾರೆ. ನಮ್ಮ ಕಡೆಗೆ ಇದನ್ನು ಮುದಿಪಲ್ಯ ಅಂತ ಸುಮಾರು ಕಡೆ ಹೇಳ್ತಾರೆ. ಇದು ಒಂದು ಚಪಾತಿ, ಪೂರಿ, ರೊಟ್ಟಿ ಈ ಥರದಕ್ಕೆಲ್ಲ ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಅನ್ನಕ್ಕೂ ಒಳ್ಳೆ ಕಾಂಬಿನೇಷನ್ನು. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಒಳ್ಳೆ ಸ್ವರ್ಗ ಸಿಕ್ಕಂಗೆ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊಪ್ಪಿನ ಸಾರು ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ. ಇದಕ್ಕೆ ಅವರೆಕಾಳು ಅಥವಾ ಹೆಸರು ಕಾಳು ಈ ಥರದ್ದು ಆ್ಯಡ್ ಮಾಡಿದರೆ ಇನ್ನೂ ಟೇಸ್ಟ್ ಇರುತ್ತೆ ರೊಟ್ಟಿಗೆ. ಎಸ್ಪೆಷಲಿ ರೊಟ್ಟಿಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಇದು. ನೀವು ಯಾರಾದರೂ ರೊಟ್ಟಿ ಮಾಡೋರಿದ್ದರೆ ಈ ಥರ ಮಾಡಿಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಮಾಡ್ತಾರೆ, ಬಟ್ ಅದನ್ನ ಸೊಪ್ಪನ್ನೆಲ್ಲ ನೀರಲ್ಲಿ ಬೇಯಿಸ್ಬಿಡ್ತಾರೆ. ತುಪ್ಪದಲ್ಲಿ ಹುರ್ಕೊಂಡು ಮಾಡಿ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಹೇಳ್ತೀನಿ. ಯೂಟ್ಯೂಬ್ ಮಾಡೋರಿಗೆಲ್ಲರಿಗೂ ಗೊತ್ತಿರುತ್ತೆ ಏನು ಸಮಸ್ಯೆ ಅಂತಂದರೆ, ಯಾವ್ದಾರ ಮ್ಯೂಸಿಕ್ ಹಾಕ್ಬಿಟ್ರೆ ಕಾಪಿರೈಟ್ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೆ ಒಳ್ಳೆ ಸೊಲ್ಯೂಷನ್ ಏನು ಅಂತಂದರೆ, ಯೂಟ್ಯೂಬಲ್ಲೇ ಮ್ಯೂಸಿಕ್ಗಳು ಅವೈಲೇಬಲ್ ಇದೆ. ತುಂಬ ಮ್ಯೂಸಿಕ್ ಅವೈಲೇಬಲ್ ಇದೆ. ನೀವು ಅದನ್ನೇ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ವೀಡಿಯೋಕ್ಕೆ ನೀವು ಆ್ಯಡ್ ಮಾಡ್ಕೋಬೋದು. ಆವಾಗ ಯಾವುದೇ ಥರ ಕಾಪಿರೈಟು ಬರಲ್ಲ ಅಂತ ಹೇಳ್ತೀನಿ. ಯೂಟ್ಯೂಬಲ್ಲಿ ನಾವು ಮ್ಯೂಸಿಕ್ಕನ್ನು ಹೇಗೆ ಡೌನ್ಲೋಡ್ ಮಾಡಬೇಕು ಅಂತ ಹೇಳೋದಾದರೆ, ಯೂಟ್ಯೂಬ್ ಡ್ಯಾಶ್ಬೋರ್ಡು ಕ್ರೋಮಿಗೆ ಹೋಗಿ ಓಪನ್ ಮಾಡಬೇಕಾಗತ್ತೆ. ಅಲ್ಲಿ ಹೋಗ್ಬಿಟ್ಟು ನಾವು ಮ್ಯೂಸಿಕ್ ಲೈಬ್ರರಿ ಅಂತ ಇರುತ್ತೆ, ಅಲ್ಲಿಗೆ ಹೋಗ್ಬಿಟ್ಟು ಆಡಿಯೋ ಲೈಬ್ರರಿ ಅಂತ ಇರುತ್ತೆ, ಅಲ್ಲಿಗೆ ಹೋಗ್ಬಿಟ್ಟು ನಾವು ಆಡಿಯೋ ಲೈಬ್ರರಿನ ಕ್ಲಿಕ್ ಮಾಡಿದ್ರೆ ವೆರೈಟೀಸ್ ಆಫ್ ನಮಗೆ ಆಡಿಯೋ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಯಾವುದು ಬೇಕೋ ಆ ಆಡಿಯೋನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅಲ್ಲಿ ಪಕ್ಕಕ್ಕೆ ಯೂಸ್ ಅಂತ ಇರುತ್ತೆ. ಇಲ್ಲಿ ನೋಡಿ ತುಂಬ ಆಡಿಯೋಸ್ ಅವೈಲೇಬಲ್ ಇದೆ. ನೀವು ಸ್ಟಾರ್ ಹಾಕ್ಕೋಬೋದು ಅಥವಾ ಅದನ್ನು ಅದ್ರದ್ದು ಡೌನ್ಲೋಡ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು. ಲೈವ್ ವಿಡಿಯೋ ಮಾಡೋದಲ್ಲಿ ಇದು ತುಂಬಾ ಯೂಸ್ ಆಗುತ್ತೆ. ನೀವು ಬೇಕಾದರೆ ಡೌನ್ಲೋಡ್ ಮಾಡ್ಕೊಂಡಾದರೂ ಯೂಸ್ ಮಾಡ್ಕೋಬೋದು ಅಥವಾ ಲೈವಿಗೆ ಹೋಗಿ ಹಾಗೇ ಅಟ್ಯಾಚ್ ಮಾಡ್ಕೋಬೋದು. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.